ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಈ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಚರ್ಚೆಗೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಲಾಕಪ್ ಡೆತ್, ಅಂದರೆ ಪೊಲೀಸರು ವಶದಲ್ಲಿ ಬಂಧನದಲ್ಲಿದ್ದಾಗ ಆರೋಪಿಯ ಸಾವು. ಇದ್ರ ಬಗ್ಗೆ ಅವನ ಅಪರಾಧಿ ಸಾವು ಅಂತ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಅಪರಾಧಿ ಆಗಿದ್ದರೆ ಅವನು ಜೈಲಲ್ಲಿ ಇರ್ತಿದ್ದ. ಆರೋಪಿಗಳು ಪೊಲೀಸ್ ವಶದಲ್ಲಿದ್ದಾಗ ವಿಚಾರಣೆಗೆ ಅಂತ ಏನು ವಶಕ್ಕೆ ತಗೊಳ್ತಾರೆ, ಅವನನ್ನು ಬಂಧಿಸ್ತಾರೆ, ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬರ್ತಾರೆ. ಅಂಥ ಸಂದರ್ಭದಲ್ಲಿ ಅವನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರಲಿ ಅಥವಾ ಹಾಜರುಪಡಿಸಿದ ಪೂರ್ವದಲ್ಲಾಗಲಿ ಹಾಜರುಪಡಿಸಿದ ನಂತರದಲ್ಲಾಗಲಿ, ಒಂದು ವೇಳೆ ಆ ಆರೋಪಿತ ವ್ಯಕ್ತಿ ಮೃತನಾದರೆ, ಹಠಾತ್ ಸಾವು ಉಂಟಾದರೆ, ಅಥವಾ ಹಿಂಸಾಚಾರದಿಂದ, ಹೊಡೆತಗಳಿಂದ, ಥರ್ಡ್ ಡಿಗ್ರಿ ಮೆಥಡ್ ಟ್ರೀಟ್ಮೆಂಟಿಂದ ಅವನಿಗೇನಾದರೂ ವಿಪರೀತ ಗಾಯ ಆದರೆ ಅಥವಾ ಅಂಗಾಂಗ ಊನ ಆದರೆ, ಇವೆಲ್ಲವನ್ನ ನಾವು ಲಾಕಪ್ ಡೆತ್ ಅಥವಾ ಲಾಕಪ್ ಟಾರ್ಚರ್ ಅಂತ ಕರಿತೀವಿ. ಬಂಧನದಲ್ಲಿದ್ದಾಗ ಸಾವು, ವಶದಲ್ಲಿದ್ದಾಗ ಸಾವು, ಇಲ್ಲ ಅಂತಂದರೆ ಹಿಂಸೆ. ಇದು ಬಹಳ ಶತಮಾನಗಳಷ್ಟು ಹಳೆಯ ಸಮಸ್ಯೆ ಇದು. ಮತ್ತು ನಮ್ಮ ದೇಶ ಅಲ್ಲ, ಕೇವಲ ಭಾರತ ದೇಶ ಮಾತ್ರ ಅಲ್ಲ, ಅಥವಾ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಪೊಲೀಸ್ ಕಸ್ಟಡಿಯಲ್ಲಿಯೂ ಇದು ನಡೀತಾನೇ ಇದೆ. ಇದು ಕೇವಲ ಭಾರತಕ್ಕೆ ಮಾತ್ರ ಅಂತ ನಾವು ಪರಿಗಣಿಸಬೇಕಾಗಿಲ್ಲ. 1993ರಲ್ಲಿ ಅಥವಾ ಅದಕ್ಕಿಂತ ಪೂರ್ವದಲ್ಲಿ 91-92ನೇ ಸಾಲಿನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಚರ್ಚೆ ಮತ್ತು ಒಂದು ಆಂದೋಲನ ನಮ್ಮ ದೇಶದಲ್ಲಿ ನಡೆಯುತ್ತೆ. ಯಾವ ವಿಷಯದಲ್ಲಿ ಅಂದರೆ ಇದೇ ಲಾಕಪ್ ಡೆತ್ತು ಮತ್ತು ಲಾಕಪ್ ಟಾರ್ಚರು, ಇಲ್ಲಿಗಲ್ ಅರೆಸ್ಟ್, ಅಕ್ರಮ ಬಂಧನ, ಮತ್ತು ಹೈ ಹ್ಯಾಂಡೆಡ್ನೆಸ್, ಪೊಲೀಸರು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ವಿಪರೀತಾಗಿ ಹದ್ದು ಮೀರಿದ ವರ್ತನೆಯನ್ನು, ಈ ಪ್ರಕರಣಗಳನ್ನು ಕುರಿತು ರಾಷ್ಟ್ರದಲ್ಲಿ ಎಲ್ಲ ಕಡೆಗೂ ಚರ್ಚೆ ಆಗುತ್ತೆ. ಬಹುತೇಕ ರಾಜ್ಯಗಳಲ್ಲಿ ಕಂಪ್ಲೇಂಟ್ಗಳು ಬಂದಿದ್ದಾವೆ, ಎನ್ಕ್ವೈರಿಗಳಾಗಿದ್ದಾವೆ. ಬಟ್ ಪೊಲೀಸರ ಮೇಲೆ ಯಾವುದೇ ರೀತಿಯ ಕ್ರಮಗಳು ತಗೊಂಡಿರೋ ಉದಾಹರಣೆಗಳು ಕಡಿಮೆ. ಆಬ್ಸಲ್ಯೂಟ್ಲಿ ತಗೊಂಡೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ತಗೊಂಡಿರೋ ಉದಾಹರಣೆಗಳು ಬಹಳ ಕಡಿಮೆ. ಇದಕ್ಕಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ, ಸಂವಿಧಾನದ ಅವಕಾಶಗಳಲ್ಲಿ ಇರತಕ್ಕಂತಹ ಒಂದು ವಿಶೇಷವಾದ ತನಿಖಾ ವ್ಯವಸ್ಥೆ ಆಗಬೇಕು, ಇದಕ್ಕೆ ಮೇಲ್ವಿಚಾರಣೆಗೋಸ್ಕರನೇ ಒಂದು ಸಂವಿಧಾನಾತ್ಮಕ ಒಂದು ಸಂಸ್ಥೆಯನ್ನು ಮಾಡಬೇಕು, ಕಾನೂನನ್ನು, ವಿಶೇಷವಾಗಿ ಪೊಲೀಸರ ಅಕೌಂಟಬಿಲಿಟಿ ಅಂದರೆ ಅವರ ಹೊಣೆಗಾರಿಕೆ, ಜವಾಬ್ದಾರಿ ಮತ್ತು ಅವರ ಉತ್ತರದಾಯಿತ್ವವನ್ನು ನಿರ್ಧಾರ ಮಾಡತಕ್ಕಂಥ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಕಾನೂನು ಬೇಕು ಅಂಥೇಳಿ ಪ್ರತಿಪಾದನೆ ಮಾಡುತ್ತೆ. ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ದಿಸೆಯಲ್ಲಿ ಒಂದು ಆದೇಶವನ್ನು ಕೂಡ ಕೊಡುತ್ತೆ. ಸೊ ಆ ಸಂಬಂಧವಾಗಿ 93ರಲ್ಲಿ ನಮ್ಮಲ್ಲಿ ಮಾನವ ಹಕ್ಕುಗಳ ಬಗ್ಗೆ ವಿಶೇಷವಾದ ಗಮನವನ್ನು ಹರಿಸಿ, ಈಗಾಗಲೇ ವಿಶ್ವಸಂಸ್ಥೆ ಹಲವಾರು ದೇಶಗಳಲ್ಲಿ ಮಾನವ ಹಕ್ಕುಗಳ ಆಯೋಗವನ್ನು, ಮಾನವ ಹಕ್ಕುಗಳನ್ನು ರಕ್ಷಿಸುವಂಥ ಕಾನೂನುಗಳನ್ನು ರಚನೆ ಆಗಿರೋ ಉದಾಹರಣೆಯನ್ನು ಇಟ್ಕೊಂಡು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿರೋ ಮೇರೆಗೆ ಕೇಂದ್ರ ಸರ್ಕಾರ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ವಿಶೇಷ ಕಾನೂನನ್ನು ಮಾಡುತ್ತೆ. ಮತ್ತು ಅದೇ ಸಂದರ್ಭದಲ್ಲಿ ಕೆಲವಾರು ತಿಂಗಳುಗಳಲ್ಲೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಕೂಡ ರಚನೆ ಮಾಡುತ್ತೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಕಾನೂನು ಮತ್ತು ಆಯೋಗ ಬಂದಿರೋದು, ಮತ್ತು ರಾಜ್ಯಗಳಲ್ಲೂ ಅದರ ನಿಯಮಾವಳಿಗಳನ್ನು ರಚಿಸಿರೋದು, ಮತ್ತು ರಾಜ್ಯಗಳಲ್ಲೂ ಕೂಡ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಿರೋದು ಉದ್ದೇಶ ವಿಶೇಷವಾಗಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರಿಂದ ಮಾನವ ಹಕ್ಕುಗಳ ಉಲ್ಲಂಘನೆ, ಮಾನವ ಹಕ್ಕುಗಳ ಮಾರಣ ಹೋಮ ನಡೀತದಲ್ಲ, ಅದನ್ನು ನಿರ್ಬಂಧಿಸಬೇಕು, ಅದನ್ನು ತನಿಖೆ ಮಾಡಬೇಕು, ಮತ್ತು ತಪ್ಪಿತಸ್ಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋ ಮುಖ್ಯ ಉದ್ದೇಶದೊಂದಿಗೆ ಇದು ಬಂದಿರೋದು. ಆದರೆ ಮಾನವ ಹಕ್ಕುಗಳ ಕಾನೂನಿನಲ್ಲಿ ವಿಶಾಲ ಅರ್ಥದಲ್ಲಿ ಮಾನವ ಹಕ್ಕುಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಕೇವಲ ಪೊಲೀಸ್ ಕಸ್ಟಡಿ ಅಲ್ಲ, ಯಾವುದೇ ಕಸ್ಟಡಿಯಲ್ಲಿ ಯಾವುದೇ ವ್ಯಕ್ತಿಗೆ ಅವನ ಮಾನವ ಹಕ್ಕುಗಳು ಧ್ವಂಸವಾದರೆ, ಅವನ ಮಾನವ ಹಕ್ಕುಗಳಿಗೆ ಸರಿಯಾಗಿ ಬೆಲೆ ಕೊಡದೇ ಉಲ್ಲಂಘಿಸಿದರೆ, ಹಿಂಸೆ ಮಾಡಿದರೆ, ಅವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರೆ, ಅಥವಾ ಬಹಳ ತೀವ್ರತರವಾದ ಗಾಯವನ್ನು ಮಾಡೋ ರೀತಿಯಲ್ಲಿ ಹಲ್ಲೆ ಮಾಡಿದರೆ, ಹೊಡೆದರೆ, ಬಡಿದ್ರೆ, ಇವುಗಳನ್ನೆಲ್ಲ ತನಿಖೆ ಮಾಡೋದಕ್ಕೋಸ್ಕರನೇ ಈ ಕಾನೂನು ವಿಶೇಷವಾಗಿ ರಚನೆ ಮಾಡಿದೆ. ಮತ್ತು ಇದನ್ನು
ತನಿಖೆ ಮಾಡೋದಕ್ಕೆ, ಮೇಲ್ವಿಚಾರಣೆ ಮಾಡೋದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆಯೋಗ ಇದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ರಾಜ್ಯದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ರಚನೆ ಆಗಿದೆ. ಯಾವುದೇ ಕಸ್ಟೋಡಿಯಲ್ ಡೆತ್ ಆದಾಗ ಒಂದು ಪೊಲೀಸ್ ಠಾಣೆಯಲ್ಲಿ ಒಬ್ಬ ಆರೋಪಿ, ಒಬ್ಬ ಅಮಾಯಕ, ಅವನನ್ನು ಅಮಾಯಕ ಅಂತಲೇ ತೀರ್ಮಾನ ಮಾಡಬೇಕಾಗುತ್ತೆ. ಯಾಕೆಂದರೆ ಅವನು ತಪ್ಪಿತಸ್ಥ ಹೌದೋ ಅಲ್ಲೋ, ಅವನು ದೋಷಿ ಹೌದೋ ಅಲ್ಲೋ ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಪೊಲೀಸ್ನವ್ರು ಏನಿದ್ರು ಇವನು ಈ ಅಪರಾಧ ಮಾಡಿದ್ದಾನೆ, ಈ ಆಪಾದನೆ ಮೇಲೆ ಇವನನ್ನು ಕರ್ಕೊಂಡು ಬಂದಿದ್ದೀವಿ, ಇಂಥ ತಾರೀಕಿಗೆ ಅರೆಸ್ಟ್ ಮಾಡಿದ್ದೀವಿ, ಇಂಥ ತಾರೀಕಿಗೆ ಕಂಪ್ಲೇಂಟ್ ಬಂದಿದೆ, ಅವನನ್ನು ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳಿ ನ್ಯಾಯಾಲಯಕ್ಕೆ ಕೇಳ್ಕೊಳ್ಬೇಕು. ನ್ಯಾಯಾಲಯದ ಅನುಮತಿ ಇಲ್ಲದೆ ಯಾರನ್ನೂ ಬಂಧಿಸಬಾರ್ದು ಅಂತ ಕಾನೂನಿದೆ. ಆದರೆ ಪೊಲೀಸರಿಗೆ ಒಂದು ವಿಶೇಷ ಅಧಿಕಾರ ಕೂಡ ನಮ್ಮ ವ್ಯವಸ್ಥೆಯಲ್ಲೇ ಕೊಟ್ಟಿದ್ದಾರೆ. ಏನಂದರೆ, ಅನಿವಾರ್ಯ ಪರಿಸ್ಥಿತಿಯಲ್ಲಿ, ತುರ್ತು ಸಂದರ್ಭದಲ್ಲಿ ಒಬ್ಬ ಆರೋಪಿಯನ್ನು ನ್ಯಾಯಾಲಯದ ಆಜ್ಞೆಗೆ, ಆದೇಶಕ್ಕೆ ಅಥವಾ ನ್ಯಾಯಾಲಯದ ಒಪ್ಪಿಗೆಯ ಮೇರೆಗೆ ಮುಂಜಾಗ್ರತಾ ಕ್ರಮವಾಗಿ ಆತನನ್ನು ಬಂಧನಕ್ಕೆ ಅಥವಾ ವಶಕ್ಕೆ ತಗೊಳ್ಬೋದು. ಮೇಲಧಿಕಾರಿಗಳ ಗಮನಕ್ಕೆ ತಂದು ಒಂದೊಂದು ಸಾರಿ ಎಮರ್ಜೆನ್ಸಿ ಇದ್ದಾಗ ಅವನನ್ನು ಅರೆಸ್ಟ್ ಮಾಡಿ. ಆದರೆ ಕಾನೂನು ಏನು ಹೇಳುತ್ತೆ, ಯಾವುದೇ ವ್ಯಕ್ತಿಯನ್ನು ನೀವು ಕಸ್ಟಡಿಗೆ ತಗೊಂಡಾಗ 24 ಗಂಟೆ ಒಳಗಾಗಿ ಸ್ಥಳೀಯ ಸಮೀಪದ ನ್ಯಾಯಾಲಯದ ನ್ಯಾಯಾಧೀಶನ ಮುಂದೆ, ಸಾಧ್ಯವಾದರೆ ನ್ಯಾಯಾಲಯದಲ್ಲಿ ಕಚೇರಿಯ ವೇಳೆ ನಂತರ ನ್ಯಾಯಾಧೀಶರ ಮನೆಯಲ್ಲೇ ಅವನನ್ನು ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ಇಂಥವ್ರನ್ನ ಇಂಥ ಕಡೆ ವಶಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಿ ನ್ಯಾಯಾಲಯ ಗಮನಕ್ಕೆ ತಂದು ಅವರು ಒಪ್ಪಿಗೆನ ಪಡಿಬೇಕು. ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾದ್ದು ಇಲ್ಲಿ ಒಂದು ಘಟ್ಟ ಇದೆ. ಅದೇನೆಂದರೆ, ಯಾರನ್ನೇ ಅರೆಸ್ಟ್ ಮಾಡಿದಾಗ 24 ಗಂಟೆ ಒಳಗಾಗಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಯಾಕೆ ಅಂತ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರೊಸೀಜರ್ ಲಾ ಏನು ಹೇಳುತ್ತೆ ಅಂದರೆ, ಇದು ಇವಾಗ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಬಂದಿದೆ, BNSSನಲ್ಲಿ. ಅದು ಏನನ್ನು ಹೇಳುತ್ತೆ ಅಂದರೆ, ಅಧಿಕಾರದ ದುರುಪಯೋಗ ಆಗಬಾರದು. ಅರೆಸ್ಟ್ ಮಾಡಿದ ಮೇಲೆ ಅದು ಸರ್ಕಾರದ ವಶಕ್ಕೆ ಬಂದ ಹಾಗೆಯೇ ಮತ್ತು ಸರ್ಕಾರದ, ನ್ಯಾಯಾಲಯದ ಮತ್ತು ಪೊಲೀಸರ ಜವಾಬ್ದಾರಿ ಹೆಚ್ಚುತ್ತೆ. ಅವನ ಪ್ರಾಣ, ಅವನ ಮಾನ ಮತ್ತು ಅವನು ಘನತೆಯಿಂದ ಬದುಕುವ ಹಕ್ಕು, ಇದು ಯಾವುದನ್ನು ನಿರಾಕರಿಸುವಂತಿಲ್ಲ. ಆ ಕಾರಣಕ್ಕಾಗಿ 24 ಗಂಟೆ ಒಳಗೆ ಅವನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು, ನ್ಯಾಯಾಲಯದ ಒಪ್ಪಿಗೆಯನ್ನು ಪಡಿಬೇಕು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವರಿಗೆ ಆ ಬಂಧನದಲ್ಲಿರೋ, ವಶದಲ್ಲಿರೋ ವ್ಯಕ್ತಿಗೆ ಕೇಳ್ತಾರೆ, ಏನಪ್ಪ ಪೊಲೀಸ್ನವರು ನಿನ್ನನ್ನು ಹೊಡೆದು ಬಡ್ದು ಮಾಡಿದಾರ, ಹಿಂಸೆ ಕೊಟ್ಟಿದ್ದಾರಾ, ಬಲವಂತ ಮಾಡಿದಾರಾ, ಏನಾದರೂ ಖಾಲಿ ಪೇಪರ್ನಲ್ಲಿ ಅಥವಾ ಹೇಳಿಕೆಗೆ ಸಹಿ ತೊಗೊಂಡಿದ್ದಾರಾ? ಅದೆಲ್ಲಕ್ಕೆ ಅವನಿಂದ ಉತ್ತರ ಪಡೆದು ಸಮಾಧಾನ ಅನಿಸಿದರೆ, ಮತ್ತು ನಿನ್ನನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ರ, ಇದೆಲ್ಲ ನ್ಯಾಯಾಧೀಶರು ಮೊದಲು ಕನ್ಫರ್ಮ್ ಮಾಡಿಕೊಂಡು ಆಯಿತು ಪೊಲೀಸ್ ಕಸ್ಟಡಿಗೆ ಅಂತ ಕೊಡ್ತಾರೆ. ಪೊಲೀಸ್ ಕಸ್ಟಡಿ ತುಂಬ ದಿವಸ ಇದ್ದರೆ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ವಶಕ್ಕೆ ಅಂತ ಕೊಡ್ತಾರೆ. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಆಗಿರೋ ಈ ಗಲಭೆ ಏನಿದೆ, ಈ ಒಂದು ದುರ್ಮರಣ, 2020ರಲ್ಲಿ ಜೂನ್ನಲ್ಲಿ ಆತನನ್ನು, ಒಬ್ಬ ವ್ಯಕ್ತಿನ ವಶಕ್ಕೆ ಪಡಿತಾರೆ. ತಂದೆ ಮತ್ತು ಮಗ ಇಬ್ಬರನ್ನು ಪಡಿತಾರೆ. 2019 ಇಡೀ ಜಗತ್ತು ಕೋವಿಡ್ ಪೀಡನೆಗೆ ಒಳಗಾಗಿರ್ತಕ್ಕಂಥ ಸಂದರ್ಭ. 2020ರಲ್ಲಿ ಅದರ ತೀವ್ರತೆ ಜಾಸ್ತಿ ಇರುತ್ತೆ. ಎಲ್ಲ ಸ್ಥಳೀಯ ಆಡಳಿತಗಳು, ರಾಜ್ಯಾಡಳಿತಗಳು, ಜಿಲ್ಲಾಡಳಿತಗಳು ಪ್ರೊಹಿಬಿಟರಿ ಆರ್ಡರ್ಸನ್ನು ಹಾಕಿರ್ತಾರೆ, ನಿಷೇಧಾಜ್ಞೆಯನ್ನು. ಏನಂದರೆ, ಸಂಜೆ ಆಗ್ತಿದ್ದಾಗೆ, ಕತ್ಲಾಗೋಕ್ಕಿಂತ ಮೊದಲು ಅವರವರ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಬೇಕು, ಜನರೆಲ್ಲರೂ ನೆಮ್ಮದಿಯಿಂದ ಅವರವ್ರ ಮನೆಯಲ್ಲಿ ಇರಬೇಕು, ಸಾರ್ವಜನಿಕರು ಹೆಚ್ಚಾಗಿ ಓಡಾಡಬಾರ್ದು, ಜನ ಗುಂಪುಗೂಡಬಾರ್ದು. ಅನಿವಾರ್ಯ ಪರಿಸ್ಥಿತಿ, ತುರ್ತು ಪರಿಸ್ಥಿತಿ ಬಿಟ್ಟರೆ ವೈದ್ಯಕೀಯ ಚಿಕಿತ್ಸೆ, ಔಷಧಿ ತರೋದಕ್ಕೆ, ಜೀವನಾವಶ್ಯಕ ವಸ್ತುಗಳನ್ನು ತಗೊಳ್ಳೋದಕ್ಕೆ ಅಂತ ಸಮಯ ನಿಗದಿ ಮಾಡಿದರೆ ಆ ಸಮಯದಲ್ಲೇ ತಗೊಳ್ಬೇಕು, ಉಳಿದ ಸಂದರ್ಭದಲ್ಲಿ ಅವರು ಒಳಗಿರಬೇಕು. ಅಂಥ ಸಂದರ್ಭದಲ್ಲಿ ಏನಿ ಸಾತನ್ಕುಳ ಅನ್ನೋ ಒಂದು ಗ್ರಾಮದ, ಒಂದು ಸಣ್ಣ ಪಟ್ಟಣದಲ್ಲಿ ಆಗಿರೋ ಘಟನೆ, ತಂದೆನ ವಿಚಾರಣೆಗೆ ಒಳಪಡಿಸಿದಾಗ ಅದು ಅವರವರ ಇಬ್ಬರ ನಡುವೆ ವಾಗ್ವಾದಗಳು ನಡೆಯುತ್ತೆ. ಮಗ ಬರ್ತಾನೆ, ಅವನನ್ನು ಇವನನ್ನು ಇಬ್ಬರನ್ನೂ ತಗೊಂಡೋಗ್ತಾರೆ. ತಗೊಂಡೋಗಿ ಅವನನ್ನು ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ. ಕಸ್ಟಡಿಯಲ್ಲಿ ಇಟ್ಕೊಂಡು ಒಂದು ದಿನ ಆದ ನಂತರ ಪೊಲೀಸ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ಬಹಳ ವಿಚಿತ್ರವಾದ ಘಟನೆ ನಡೆಯುತ್ತೆ ನೋಡಿ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅನ್ನೋ ಸಮಯದ ಬಗ್ಗೆ ಬಹಳ ಮಹತ್ವ ಇದೆ ಇಲ್ಲಿ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಬಾರ್ದು, ಲಾಕಪ್ ಡೆತ್ಗಳು ಆಗಬಾರ್ದು, ಲಾಕಪ್ ಟಾರ್ಚರ್ ಮತ್ತು ವೈಲೆನ್ಸ್ ಆಗಬಾರ್ದು, ಪೊಲೀಸ್ನವರು ತಮ್ಮ 3rd ಡಿಗ್ರಿ ಮೆಥಡನ್ನು ಉಪಯೋಗಿಸಬಾರ್ದು.
ಯಾರನ್ನು ವಿನಾಕಾರಣ ತಪ್ಪಿತಸ್ಥರು ಅಂತ ತೀರ್ಮಾನ ಮಾಡಿ ಹಲ್ಲೆ ಮಾಡಬಾರ್ದು ಅನ್ನೋ ಗಳಿಗೆ ನಿರ್ಧಾರ ಆಗೋದು ಬಹಳ ಪ್ರೇಷಿಯಸ್ ಟೈಮ್, ಬಹಳ ಒಂದು ರೀತಿ ಗೋಲ್ಡನ್ ಅವರ್. ಯಾವಾಗ ಅಂದರೆ ನ್ಯಾಯಾಧೀಶರು ಅವನನ್ನು ಫಿಸಿಕಲಿ ದೈಹಿಕವಾಗಿ ಅವನನ್ನು ನೋಡಬೇಕು, ಮೇಲ್ನೋಟಕ್ಕೆ ಅವನನ್ನು ನೋಡ್ಕೊಳ್ಬೇಕು, ಮತ್ತು ವೈದ್ಯಕೀಯ ರಿಪೋರ್ಟನ್ನು ತಗೋಬೇಕು. ಇಲ್ಲಿ ಆ ರೀತಿ ಸೂಕ್ಷ್ಮವಾಗಿ ಮಾಡಲಿಕ್ಕೆ ಆಗಲಿಲ್ಲ. ಬಹಳ ದೊಡ್ಡ ವ್ಯವಸ್ಥೆಯಲ್ಲಿನ ದೋಷ. ಅದಕ್ಕೆ ಆ ಸಂದರ್ಭ ಕೂಡ ಹಾಗೆ ಇರುತ್ತೆ. ಸಂಜೆ ಲೇಟ್ ಆಗಿರುತ್ತೆ, ಮತ್ತು ಪೊಲೀಸ್ ಜೀಪ್ ಕೆಳಗಡೆ ಬಂದು ನಿಂತಿರುತ್ತೆ. ಮೇಲ್ಮಹಡಿಯಲ್ಲಿ ನ್ಯಾಯಾಧೀಶರಿರ್ತಾರೆ, ಕೆಳಗಡೆ ನೋಡ್ತಾರೆ ಅವರು. ಅವರಿಬ್ಬರನ್ನು ಜೀಪ್ದಿಂದ ಇಳಿಸಿದಾಗ, ಏನಪ್ಪ ಎಲ್ಲ ಚೆನ್ನಾಗಿದೆಯಾ, ಯಾವಾಗ ತೊಗೊಂಡ್ರಿ ಇವರು ನಿಮ್ಮನ್ನು, ಈ ಥರ ಸಾಂಪ್ರದಾಯಿಕ ಎರಡು ಮಾತನ್ನು ಕೇಳ್ಕೊಂಡು ಆಯ್ತಾಯ್ತು ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ನ್ಯಾಯಾಧೀಶರು ಕೂಲಂಕುಷವಾಗಿ ಆ ವ್ಯಕ್ತಿಯನ್ನು ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ? ಅವರ ಮೇಲೆ ಆಗಿರೋ ಗಾಯವನ್ನು, ನೋವನ್ನು ಇವರು ಹೇಳ್ಕೊಳಕ್ಕಾಗಲಿಲ್ಲ, ಅವರು ಗಮನಿಸೋಕ್ಕಾಗಲಿಲ್ಲ. ಅಂದರೆ ಈ ಕಮ್ಯುನಿಕೇಷನ್ ಇಬ್ಬರ ನಡುವೆ, ಆರೋಪಿತ ವ್ಯಕ್ತಿ, ಬಂಧನದಲ್ಲಿರೋ ವ್ಯಕ್ತಿ, ಹಿಂಸೆಗೊಳಗಾಗಿರೋ ವ್ಯಕ್ತಿ, ಗಾಯಗೊಂಡಿರೋ ವ್ಯಕ್ತಿ, ನೋವಿನಿಂದ ನರಳತಕ್ಕಂಥ ವ್ಯಕ್ತಿಗಳು ತಮ್ಮ ನೋವನ್ನು, ತಮ್ಮ ಪೀಡನೆಯನ್ನು ಹೇಳ್ಕೊಳ್ಳಿಕ್ಕೆ ಆಗಲಿಲ್ಲ. ಅಂದರೆ ನ್ಯಾಯಾಧೀಶರು ಮೇಲ್ಮಹಡಿಯಲ್ಲಿದ್ದಾರೆ, 1ನೇ ಮಹಡಿಯಲ್ಲಿ, ಕೆಳಗಡೆ ಆರೋಪಿತ ವ್ಯಕ್ತಿಗಳಿದ್ದಾರೆ, ಸುತ್ತುವರೆದು ಪೊಲೀಸರಿದ್ದಾರೆ. ಸಂಜೆ ಕತ್ತಲು ಬೇರೆ, ಕೋವಿಡ್ ಸಂದರ್ಭ, ತೀರಾ ಫಿಸಿಕಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಸೊ ಎಲ್ಲವೂ ಸರಿ ಇದೆ ಅನ್ನೋ ಒಂದು ನಂಬಿಕೆ ಮೇಲೆ ನ್ಯಾಯಾಧೀಶರು ಆಯಿತು ಅಂತ ಪೊಲೀಸ್ ಕಸ್ಟಡಿ ಕೊಟ್ಬಿಡ್ತಾರೆ. ಅದಾಗಿ ನೆಕ್ಸ್ಟ್ ಡೇನೇ ಮೊದಲು ಮಗ ಸಾಯ್ತಾನೆ, ಬೆನ್ಸಿನ್ ಅಂತ ಅನ್ನೋ ಆ ವ್ಯಕ್ತಿ. ಅದಾದ ಮೇಲೆ ನೆಕ್ಸ್ಟ್ ಡೇ ಅವರ ತಂದೆ ಕೂಡ ತೀರ್ಕೊಳ್ತಾರೆ. ಒಂದು ದಿನದ ಅಂತರದಲ್ಲಿ ಮೊದಲು ಮಗ, ಆಮೇಲೆ ತಂದೆ ತೀರ್ಕೊಳ್ತಾರೆ. ಇದಕ್ಕಿಂತ ಪೂರ್ವದಲ್ಲಿ ಅದೇ ಕೋವಿಡ್ ಟೈಮ್ನಲ್ಲಿ 2019ರಲ್ಲಿ ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಇನ್ನೊಂದು ಪೊಲೀಸ್ ವಲಯದಲ್ಲಿ ಇದೇ ಥರದ ಪ್ರಕರಣ ಆಗಿರುತ್ತೆ. ಅಲ್ಲೂ ಇದೇ ಥರ ಯಥಾ ಪ್ರಕಾರ ಪೊಲೀಸರು ಯಾರನ್ನೋ ವಶಕ್ಕೆ ತೊಗೊಂಡಿದ್ದಾರೆ, ಅವನು ಬಾಯಿ ಬಿಡ್ಸೋಕ್ಕೆ ಹೋಗಿ ಹೊಡೆದಿದ್ದಾರೆ, ಆ ವ್ಯಕ್ತಿ ಲಾಕಪ್ನಲ್ಲಿ ಸತ್ತಿದ್ದಾನೆ. ಆಮೇಲೆ ಅದನ್ನು ಏನೋ ತಿರುಚಿ ಪ್ರಕರಣ ಮಾಡೋಕ್ಕೆ ಹೋದಾಗ ಆರೋಪಿ ವ್ಯಕ್ತಿ ಪರವಾಗಿ ಮತ್ತು ಇಡೀ ಸಾರ್ವಜನಿಕರು ಒಟ್ಟುಗೂಡಿ ದೊಡ್ಡ ಆಂದೋಲನ ನಡೆಯುತ್ತೆ, ಪ್ರತಿಭಟನೆ ನಡೆಯುತ್ತೆ. ತಕ್ಷಣ ಅಲ್ಲೂ ಕೂಡ ವಿಚಾರಣೆ ಆಗಿ ಪೊಲೀಸರು ತಪ್ಪಿತಸ್ಥರು ಅನ್ನೋದು ಕೊನೆಗೆ ತೀರ್ಮಾನ ಆಗುತ್ತೆ. ಇಲ್ಲೂ ಅದೇ ಥರ ಆಯಿತು. ಇವ್ರನ್ನ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲೇ ಅಲ್ಲಿರೋ ಸ್ಥಳೀಯರು ಬಂದು ಬೇಡ್ಕೊಳ್ತಾರೆ, ಸ್ವಾಮಿ ಏನೋ ವ್ಯಾಪಾರ ವಹಿವಾಟು, ಒಂದು ಅರ್ಧ ಗಂಟೆ 15 ನಿಮಿಷ ಲೇಟ್ ಆಗಿದೆ, 7 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಬೇಕು ಅಂತ ಹೇಳಿರ್ತಾರೆ. 7 ಗಂಟೆ 15 ನಿಮಿಷಕ್ಕೆ ಅವ್ನು ಕ್ಲೋಸ್ ಮಾಡೋ ಸಂದರ್ಭದಲ್ಲಿ ಇವರು ಬರ್ತಾರೆ. ಆದರೆ ಇದು ಆನ್ ದ ರೆಕಾರ್ಡ್, ಅಂದರೆ ಅಫಿಷಿಯಲ್ ಕೋರ್ಟಿನ ಕಲಾಪಗಳಲ್ಲಿ ನಡೆದಿರೋಂಥ ಇದು. ಆದರೆ ಅದೇ ಕೋರ್ಟ್ನಲ್ಲಿ ದಾಖಲೆಗೆ ಬರದೇ ಇರತಕ್ಕಂಥ ಕೆಲವು ಅಂಶಗಳು ಕೂಡ, ಅಂದರೆ ಅದಕ್ಕೆ ಎವಿಡೆನ್ಸ್ ಸಿಗಲ್ಲ. ಆದರೆ ಇದು ಚರ್ಚೆಗೆ ಬಂದಿರೋ ವಿಷಯ ಏನು ಅಂತ ನಾವು ಗಮನಿಸಬೇಕು. ಆ ಅಂಗಡಿನ ರೇಡ್ ಮಾಡಿದಾಗ, ಅಂದರೆ ಇಡೀ ಅಲ್ಲಿರೋ ಬೀದಿನಲ್ಲಿ ಎಲ್ಲ ಅಂಗಡಿಗಳು ಯಾವ್ಯಾವ ಕ್ಲೋಸ್ ಆಗಿಲ್ಲ ಅಂತ ಪೊಲೀಸ್ನವರು ಆ ಜೂನ್ ತಿಂಗಳಲ್ಲಿ ನೋಡೋಂಥ ಸಂದರ್ಭದಲ್ಲಿ ಇವ್ರದ್ದು ಅಂಗಡಿ ಮಾತ್ರ ಬಾಗಿಲು ತೆಗೆದಿರುತ್ತೆ. ಅವರ ಮತ್ತು ಇವರ ನಡುವೆ ಒಂದು ವಾಗ್ವಾದ ನಡೆಯುತ್ತೆ. ವಾಗ್ವಾದ ನಡೆಯೋಕ್ಕಿಂತ ಮೊದಲು ಒಂದು ವ್ಯವಹಾರ ಕುದುರಿಸೋದಕ್ಕೆ ಅಲ್ಲಿರೋ ಒಬ್ಬ ಪೊಲೀಸ್ ಅಧಿಕಾರಿ ಪ್ರಯತ್ನ ಮಾಡಿದ್ದಾರೆ ಅಂತ ಆಪಾದನೆ ಇದೆ. ಒಂದು ಬೆಲೆ ಬಾಳೋ ಮೊಬೈಲ್ನ ಅವ್ರು ಕೇಳಿದರು. ಇವನು ಸಮಯ ಅಷ್ಟೊಂದು ಕೊಡೋಕ್ಕಾಗಲ್ಲ, ಬಡವರು, ಏನೋ ಹೇಳ್ಕೊಂಡಿರ್ತಾನೆ. ಅದು ಸಿಟ್ಟಿಗೇರಿದೆ. ಅದಕ್ಕೆ ಈ ಕಾರಣಗಳನ್ನೆಲ್ಲ ಹುಡುಕಿ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ದ. ಪೊಲೀಸರ ಮೇಲೆ ಅವ್ರ ಮಗ ಒಬ್ಬ ಬಾಡಿ ಬಿಲ್ಡರು, ಜಿಮ್ ಟ್ರೈನರು, ಪೊಲೀಸರ ಕರ್ತವ್ಯದಲ್ಲಿ ಇದು ಮಾಡಿದ್ದಾನೆ, ಎಳೆದಾಡಿದ್ದಾನೆ, ಎಲ್ಲರ ಸಮ್ಮುಖದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತಲೂ ಆರೋಪ ಮಾಡಿದರು. ಆದರೆ ಅವ್ರು ಮಾಡಿರೋ ಆರೋಪಕ್ಕೆ ಪೊಲೀಸ್ನವರು ಸಮರ್ಥನೀಯವಾದ ಕಾರಣಗಳನ್ನು ಕೊಡೋಕ್ಕಾಗಲಿಲ್ಲ. ಮತ್ತು ಇವ್ರು ಮಾಡಿರ್ತಕ್ಕಂಥ ಆಪಾದನೆ ಮತ್ತು ಸಾರ್ವಜನಿಕರು ಸಾಕ್ಷಿಗಳಲ್ಲೂ ಕೂಡ ಅದಕ್ಕೆ ಎಲ್ಲೂ ಸಿಗಲಿಲ್ಲ. ಯಾಕೆಂದರೆ ಬಹಳ ವ್ಯವಸ್ಥಿತವಾಗಿ ಪೊಲೀಸರು ಈ ಪ್ರಕರಣದಲ್ಲಿ ಸಾಕ್ಷಿನಾಶವನ್ನು ಮಾಡಿಬಿಟ್ರು. ಒಂದು ಅಪರಾಧಿ, ಒಬ್ಬ ಟ್ರೆಡಿಷನಲ್ ಆಗಿ, ಸಾಂಪ್ರದಾಯಿಕವಾಗಿ ಒಬ್ಬ ಅಪರಾಧಿ ಅಪರಾಧ ಮಾಡಿದಾಗ ತಾನು ಮಾಡಿರೋ ಅಪರಾಧ ಮುಚ್ಚಾಕೊಳ್ಳೋದಕ್ಕೆ ಸಾಕ್ಷ್ಯಾಧಾರಗಳನ್ನು, ಸುಳಿವುಗಳನ್ನು ಮತ್ತು ಪ್ರತ್ಯಕ್ಷದರ್ಶಿಗಳಿದ್ದರೆ ಹೆದರಿಸೋದು, ಬೆದರಿಸೋದು, ಇವನ್ನೆಲ್ಲ ನಾಶ ಮಾಡೋಂಥ ಪ್ರಯತ್ನ ಒಬ್ಬ ಅಪರಾಧಿನೇ ಮಾಡ್ತಾನೆ. ಇನ್ನು ಇವ್ರನ್ನೆಲ್ಲ ಹಿಡಿಯೋಂಥ ಪೊಲೀಸರು ತಾವೇ ಅಪರಾಧವನ್ನು ಮಾಡಿದಾಗ, ತಾವೇ ಸಿಕ್ಕಾಕೊಂಡಾಗ ಎಷ್ಟು ವ್ಯವಸ್ಥಿತವಾಗಿ ಮತ್ತು ಸಂಘಟಿತವಾಗಿ, ಆರ್ಗನೈಸ್ಡ್ ಅಂತ ಹೇಳಿ. ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾಗ ಅಪರಾಧವನ್ನು ಮುಚ್ಚಿಡೋದು, ಬಚ್ಚಿಡೋದು, ಸಾಕ್ಷಿ ಸುಳಿವುಗಳನ್ನು ನಾಶ ಮಾಡೋದು, ಕಾನೂನಿನ ಕ್ರಮದಿಂದ ಬಚಾವಾಗೋದು, ರಕ್ಷಿಸ್ಕೊಳ್ಳೋದು ತುಂಬಾ ಕಷ್ಟ. ಅಂಥದ್ದು
ಹಲವಾರು ವ್ಯಕ್ತಿಗಳು ಸೇರಿ ಅಪರಾಧ ಮಾಡಿದಾಗ ಅದು ಇನ್ನೂ ಬಹಳ ಕಷ್ಟ ಅವ್ರನ್ನ ಹಿಡಿಯೋದು. ಅಂಥದ್ದು ವ್ಯವಸ್ಥಿತ ಸಂಘಟನಾತ್ಮಕ ಶಕ್ತಿ ಇರೋ, ಅಧಿಕಾರ ಇರೋ ಅಪರಾಧಿಗಳನ್ನೇ ಹಿಡಿದು ಅಪರಾಧವನ್ನು ತನಿಖೆ ಮಾಡಬಹುದಾದ ಅಧಿಕಾರ ಇರೋ ಪೊಲೀಸ್ನವರು ತಾವೇ ಪ್ರಮಾದ ಎಸಗಿ, ತಾವೇ ಯಾವುದೋ ಒಂದು ಗಳಿಗೆಯಲ್ಲಿ ತಮ್ಮ ಸಮತೋಲನವನ್ನು ಕಳ್ಕೊಂಡು ಸಿಟ್ಟಿನಿಂದ, ಕೋಪದಿಂದ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ. 9 ಜನ ಪೊಲೀಸರು, ಇನ್ನೂ ಒಂದಿಬ್ಬರು ಎಕ್ಸ್ಟ್ರಾ ಇದ್ದರು, 11-12 ಜನ ಸೇರ್ಕೊಂಡು ಹೊಡೆದಿದ್ದಾರೆ ಅಂತ ಆರೋಪ ಪಟ್ಟಿಯಲ್ಲಿತ್ತು. ಆದರೆ 9 ಜನರು ಮಾತ್ರ ಸಕ್ರಿಯವಾಗಿ ಭಾಗವಹಿಸಿ ಗುಂಪು ಹಲ್ಲೆ, ಮಾಬ್ ಲಿಂಚಿಂಗ್ ಅಂತಲೇ ಅದನ್ನು ಕೊನೆಗೆ ಪ್ರಕರಣದಲ್ಲಿ ಅದನ್ನು ಹೇಳ್ತಾರೆ. ಇಡೀ ಪೊಲೀಸ್ ಸ್ಟೇಷನ್ನಲ್ಲಿರೋ ಎಲ್ಲ ಪೊಲೀಸ್ ಪರ್ಸನಲ್ಗಳು ಇದರಲ್ಲಿ ಶಾಮೀಲಾಗಿ ಹೊಡೆದಿದ್ದಾರೆ. ರಾತ್ರಿ ಇಡೀ ಹೊಡೆದಿದ್ದಾರೆ, ಬಿಟ್ಟು ಬಿಟ್ಟು ಹೊಡೆದಿದ್ದಾರೆ, ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಹೊಡೆದಿದ್ದಾರೆ. ಮತ್ತು ಅಲ್ಲಿರೋರು ಬೇರೆಯವರು ಎಚ್ಚರಿಸಿದ್ದಾರೆ. ಕೆಲವು ಪೊಲೀಸರಿಗೆ ಆ ಸಂದರ್ಭದಲ್ಲಿ ಹಿಂಗೆ ಬೀಟ್ನಲ್ಲಿ ಬರೋರು ಅಥವಾ ಇನ್ಯಾವುದೋ ಹೊರಗಿನ ಡ್ಯೂಟಿ ಇರೋರು ಬರೋದು, ನೋಡೋದು, ಇದೆಲ್ಲ ನೋಡಿಕೊಂಡು ಯಾಕೆ ಬಿಟ್ಬಿಡಿ ಸ್ವಾಮಿ ಸತ್ತೋಗ್ಬಿಡ್ತಾರೆ, ಎಲ್ಲ ಮೈ ಮೇಲೆ ಹೇಳ್ಕೊಳ್ತೀಯ ಅಂತ ಹೇಳೋರು ಹೇಳಿದ್ದಾರೆ. ಮತ್ತು ಕೆಲವರು ಭಯದಿಂದ ಆ ಕಡೆ ಆ ಜಾಗದಿಂದ ತಪ್ಪಿಸ್ಕೊಂಡವರಿದ್ದಾರೆ. ಈ ಇಡೀ ಘಟನೆ, ರಾತ್ರಿ ಇಡೀ ನಡೆದಿರೋ ಈ ಹಲ್ಲೆ, ಅವರ ಹತ್ಯೆಗಾಗಿ ನಡೆದಿರ್ತಕ್ಕಂಥ ವಿಧ್ವಂಸಕ ಕೃತ್ಯಗಳು ಬಹಳ ಪೈಶಾಚಿಕ ಕೃತ್ಯ. ನ್ಯಾಯಾಲಯ ಬಹಳ ಕಟುವಾದ ಭಾಷೆಯಲ್ಲಿ ಮದುರೈ ಜಿಲ್ಲಾ ಸೆಷನ್ ನ್ಯಾಯಾಲಯ, 1ನೇ ಹೆಚ್ಚುವರಿ ಸೆಷನ್ ನ್ಯಾಯಾಲಯ ಬಹಳ ಕಟುವಾದ ಶಬ್ದಗಳಲ್ಲಿ ನಿಂದಿಸಿದೆ. ಮಾಧ್ಯಮದಲ್ಲಿ ತಾವೆಲ್ಲ ಇದನ್ನು ನೋಡಿದಿರಿ. ಪ್ರಾಣಿಗಳು ಇಷ್ಟು ಕ್ರೂರವಾಗಿ ವರ್ತಿಸಲ್ಲ ಅನ್ನೋ ಒಂದು ಮಾತನ್ನು ಅವರಲ್ಲಿ ಹೇಳ್ತಾರೆ. ಖಾಕಿಯವರು, ಯೂನಿಫಾರ್ಮ್ನಲ್ಲಿ ಇರೋರು, ಇವರು ಮಾಡಿರೋ ಅಪರಾಧ, ಈ ಸಂಘಟಿತ ಅಪರಾಧ ನೋಡಿದರೆ ಪ್ರಾಣಿಗಳು ಒಟ್ಟಾಗಿ ಯಾರ ಮೇಲೂ ಈ ಥರ ಮುಗಿಬೀಳಲ್ಲ ಅನ್ನೋ ಭಾಷೆಯನ್ನು ಬಳಸಿದ್ದಾರೆ. ಅಂದರೆ ಎಷ್ಟು ಮೃಗೀಯ ವರ್ತನೆ ಪೊಲೀಸರಲ್ಲಿ ಇತ್ತು ಅನ್ನೋದು ಇದು ಸಾಬೀತುಪಡಿಸುತ್ತೆ. ಇದು ಇತ್ತೀಚೆಗೆ ನಡೆದಿರತಕ್ಕಂಥ ಘಟನೆಗಳು ಮತ್ತು ತೀರ್ಪು ಬಂದಿರೋ ಘಟನೆಗಳು. ಇದೇ ಥರ ಹಲವಾರು ಘಟನೆಗಳು ಕರ್ನಾಟಕದಲ್ಲೂ ಆಗಿದೆ, ದೇಶದಲ್ಲೂ ಆಗಿದೆ. ಇದನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವೇ ತನಿಖೆ ಮಾಡಿ ವರದಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆದರೂ ಒಂದು ಗಮನಿಸಬೇಕಾದಂಥ ಒಂದು ಅಂಶ ಏನಂದರೆ, ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಇಡೀ ನಮ್ಮ ದೇಶದಲ್ಲಿ ಲಾಕಪ್ ಡೆತ್ಗಳು, ಪ್ರಿಸನ್ ಡೆತ್ಗಳು, ಕಸ್ಟೋಡಿಯಲ್ ಡೆತ್ಗಳು, ಮತ್ತು ಕಸ್ಟೋಡಿಯಲ್ ವೈಲೆನ್ಸ್, ಲಾಕಪ್ ವೈಲೆನ್ಸ್, ಹಿಂಸಾಚಾರ, ಕೈಕಾಲುಗಳು ಅಥವಾ ಶಾಶ್ವತವಾಗಿ ಅಂಗವಿಹೀನತೆ ಮಾಡುವಂಥದ್ದು, ಅಂಗಾಂಗಗಳನ್ನು ತುಂಡರಿಸಿರೋದು, ಸುಟ್ಟಿರೋದು, ಈ ಥರದ ಪ್ರಕರಣಗಳು ಸಾವಿರಾರು ಸಂಖ್ಯೆಯಲ್ಲಿ ಕೋರ್ಟಿಗೆ ಮತ್ತು ಬೇರೆ ಬೇರೆ ವಿಶೇಷ ತನಿಖಾ ದಳದ ಮುಂದೆ ಬಂದಿರೋ ಉದಾಹರಣೆ ಇದೆ. ಆದರೆ ಯಾವಾಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಚನೆ ಆಯಿತು, ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಬಂತು, ಅಂದರೆ 93ರಿಂದ ಈಚೆಗೆ ನೋಡಿ ಸಂಖ್ಯೆಗಳು, ಪ್ರಕರಣಗಳು ಕಡಿಮೆ ಆಗ್ತಾ ಬಂತು. ಪೊಲೀಸರಲ್ಲೂ ಕೂಡ ಮಹತ್ತರವಾದ ಬದಲಾವಣೆ ಆಗಿದೆ. ಆದರೂ ಘಟನೆಗಳು ಸಂಪೂರ್ಣ ನಿಂತಿಲ್ಲ. ಪೊಲೀಸರ ಹೈ ಹ್ಯಾಂಡೆಡ್ನೆಸ್, ಅಂದರೆ ಅವರ ಉದ್ದಟತನದ ವರ್ತನೆ, ಅವರಿಗಿರ್ತಕ್ಕಂಥ ಕಾನೂನಿನ ಹದ್ದು ಮೀರಿ ಬಳಕೆ ಮಾಡೋದು, ಮತ್ತು ಬಲಪ್ರಯೋಗ, ನಾನು ಏನು ಮಾಡಿದರೂ ತಪ್ಪಿಸ್ಕೊಳ್ಳಬಲ್ಲೆ ಅನ್ನೋ ಒಂದು ರೀತಿ ಸಮಾಜ ಒಪ್ಪದೇ ಇರತಕ್ಕಂಥ ದುರ್ವರ್ತನೆ, ಇದೆಲ್ಲ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಒಂದು ಸಣ್ಣ ಟ್ರಾಫಿಕ್ ಸಿಗ್ನಲ್ಲಲ್ಲೇ ಅವರ ಇದುಗಳು ಗೊತ್ತಾಗೋಗ್ಬಿಡುತ್ತೆ. ಆದರೆ ಸಂಖ್ಯೆ ಕಡಿಮೆ ಆಗಿದೆ, ಬದಲಾವಣೆಗಳು ಬಂದಿದೆ, ಅದು ಕಾನೂನಿನ ಹೆದರಿಕೆಯಿಂದ ಇರ್ಬೋದು. ಆದರೆ ಆಂತರಿಕವಾಗಿ ಇನ್ನೂ ನಮ್ಮ ಪೊಲೀಸರು ಬದಲಾವಣೆ ಆಗಿಲ್ಲ. ಇನ್ನು ಆ ಕಲೋನಿಯಲ್ ಸಿಸ್ಟಮ್ನಿಂದ, ಬ್ರಿಟಿಷರ ಆಳ್ವಿಕೆಯಲ್ಲಿ ಏನು ಈ ಸಿಸ್ಟಮ್ನಲ್ಲಿ ಪೊಲೀಸರು ಆಯ್ಕೆ ಆಗಿತ್ತು, ಅದೇ ದೇಹ ದಾಢ್ಯವನ್ನು ನೋಡೋದು, ಫಿಸಿಕಲ್ ಅಪಿಯರೆನ್ಸ್ ನೋಡೋದು, ಫಿಸಿಕಲ್ ಶಕ್ತಿಯನ್ನು ನೋಡಿ ಪೊಲೀಸರನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ದೊಡ್ಡ ಸಾಮಾಜಿಕ ಅಪರಾಧ. ಅದು ಪೊಲೀಸ್ ವ್ಯವಸ್ಥೆಯಿಂದ ಇವತ್ತು ನಾವು ನಿರೀಕ್ಷೆ ಮಾಡ್ತಕ್ಕಂಥದ್ದು ಚಾಣಕ್ಷತನದಿಂದ, ಬುದ್ಧಿವಂತಿಕೆಯಿಂದ, ಸಹಾನುಭೂತಿಯಿಂದ, ಸಹಕಾರದಿಂದ, ತಾಳ್ಮೆಯಿಂದ ಕಾನೂನನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥ ಪೊಲೀಸ್ ಅಧಿಕಾರಸ್ಥರು ನಮಗೆ ಬೇಕಾಗಿದ್ದಾರೆ ಹೊರತು ತಮ್ಮ ತೋಳ್ಬಲ, ತಮ್ಮ ಅಧಿಕಾರದ ಬಲ, ತಮ್ಮಲ್ಲಿರೋ ಜಾತಿಯ ಅಂತಸ್ತು, ಹಣದ ಬಲದಿಂದ ಅಮಾಯಕರ ಮೇಲೆ ಹಲ್ಲೆ ಮಾಡುವ, ಅವರ ಹಕ್ಕುಗಳ ಮಾರಣ ಹೋಮ ಮಾಡುವ, ಪ್ರತಿಭಟಿಸಿದವರನ್ನು, ಪ್ರಶ್ನಿಸಿದವರನ್ನು, ತಮ್ಮ ಹಕ್ಕನ್ನು ಚಲಾಯಿಸಿದವರನ್ನು, ಘನತೆಯಿಂದ ಬದುಕುವವರನ್ನು, ಪ್ರಾಮಾಣಿಕವಾಗಿ ದುಡ್ಕೊಂಡು ಊಟ ಮಾಡೋವರನ್ನು ಇನ್ನಿಲ್ಲದಂತೆ ಇವರು ಹಿಂಸಿಸಿ ಹಣ ವಸೂಲು ಮಾಡೋದು,
ಅವ್ರ ಮೇಲೆ ಇನ್ನಿಲ್ಲದಂಥ ಬಲಪ್ರಯೋಗ ಮಾಡೋದು, ಅಪರಾಧಗಳು ಮಾಡೋದು, ಸಂಪತ್ತಿನ ಕ್ರೋಢೀಕರಣಕ್ಕಾಗಿ ಮಾಡಬಾರದ ಅಫೆನ್ಸ್ಗಳನ್ನು ಮಾಡೋದು, ಇದೆಲ್ಲ ನಾಗರಿಕ ಸಮಾಜ ಒಪ್ತಕ್ಕಂಥ ಮಾರ್ಗ ಅಲ್ಲೇ ಅಲ್ಲ. ಹಾಗಾಗಿ ಈ ಪ್ರಕರಣ ಇವತ್ತು ಬಹಳ ಇಡೀ ದೇಶದಾದ್ಯಂತ ಒಂದು ಹೊಸ ಚರ್ಚೆನೇ ಹುಟ್ಟಿದೆ. ಯಾಕೆಂದರೆ ಕಳೆದ 35 ವರ್ಷದಿಂದ ಅಪರಾಧ ಶಾಸ್ತ್ರದ ವಿದ್ಯಾರ್ಥಿ ಆಗಿದ್ದ ನನಗೆ ಎಷ್ಟೋ ಜನ ಪೊಲೀಸರು ತಾವು ಮಾಡಿರೋ ಅಪರಾಧಕ್ಕೆ ಶಿಕ್ಷೆ ಆಗಿರೋದ ಘಟನೆಗಳನ್ನು ನೋಡಿದ್ದೀನಿ. ಆದರೆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿರೋ ಎಲ್ಲ ಪೊಲೀಸ್ ಅಧಿಕಾರಿಗಳು, ಅಂದರೆ ಪೊಲೀಸ್ ಠಾಣೆಯ ಮುಖ್ಯಸ್ಥ ಸರ್ಕಲ್ ಇನ್ಸ್ಪೆಕ್ಟರಿಂದ ಹಿಡಿದು ಕಾನ್ಸ್ಟೇಬಲ್ ಅವ್ರಿಗೂ 9 ಜನ ಪೊಲೀಸ್ ಅಧಿಕಾರಿಗಳಿಗೆ ಅತಿ ಉಗ್ರವಾದ ಶಿಕ್ಷೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಅಥವಾ ಡೆತ್ ಪೆನಾಲ್ಟಿ ಅಂತ ನಾವೇನು ಕರಿತೀವಿ, ಮರಣದಂಡನೆ ಶಿಕ್ಷೆ ಕೊಟ್ಟಿರೋ ಉದಾಹರಣೆಗಳು ನಮ್ಮಲ್ಲಿ ವಿರಳ. ಆಯಿತಾ? ಅಂಥ ಸಂದರ್ಭದಲ್ಲಿ ಇವತ್ತು 9 ಜನರಿಗೆ ಮರಣದಂಡನೆ ಶಿಕ್ಷೆ ಆಗಿದೆ. ಮತ್ತು ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿರೋದನ್ನು ನೋಡಬೇಕು. ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸೂಚನೆ ಮೇರೆಗೆ ಮತ್ತು ಸರ್ವೋಚ್ಚ ನ್ಯಾಯಾಲಯ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಕೊಟ್ಟಿರೋ ಆದೇಶದ ಅನುಗುಣವಾಗಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಮತ್ತು ಬೀದಿಗಳಲ್ಲಿ, ಸರ್ಕಲ್ಗಳಲ್ಲಿ, ಪ್ರಮುಖ ಸ್ಥಳಗಳಲ್ಲಿ ಅಳವಡಿಸಿದ್ದಾರೆ. ಇದು ಒಂದು ಪ್ರಬಲವಾದ ಸಾಕ್ಷಿಯಾಗಿ ಕೋರ್ಟ್ ಕೂಡ ಇವತ್ತು ಮಾನ್ಯತೆ ಮಾಡ್ತಾ ಇದೆ ಮತ್ತು ಇದಕ್ಕೆ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ಈ ದುರಂತದಲ್ಲಿ, ಅಂದರೆ ಈ ತಮಿಳುನಾಡಿನ ಸಾಂತನ್ಕುಳಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರೋ ಈ ದುರ್ಘಟನೆ, 2 ದುರ್ಮರಣಗಳನ್ನು ನೋಡಿದಾಗ, ದುರ್ಘಟನೆ ಅನ್ನೋದಕ್ಕಿಂತ ದುರ್ಮರಣ, ಹತ್ಯೆ, ಪೊಲೀಸರಿಂದನೇ ಹತ್ಯೆ ಆಗಿರೋ ಪ್ರಕರಣ ನೋಡಿದರೆ, ತಂದೆ ಮಗನ ಸಾವು, ವ್ಯವಸ್ಥಿತವಾಗಿ ಅಲ್ಲಿ ಕ್ಯಾಮ್ರಾಗಳನ್ನು, CCTV ಕ್ಯಾಮ್ರಾಗಳನ್ನು ಅಳಿಸಾಕಿದ್ದಾರೆ. ಅವು ರೆಕಾರ್ಡ್ ಮಾಡೋ ಸ್ಥಿತಿಯಲ್ಲಿರಲಿಲ್ಲ. ಇದ್ರ ಬಗ್ಗೆ ಮೇಲಧಿಕಾರಿಗಳಿಗೆ ನಾವು ಆಗಲೇ ರಿಪೋರ್ಟ್ ಮಾಡಿದ್ದೀವಿ. ಇನ್ನೂ ಸೃಷ್ಟಿತ ಕನ್ಕೋಕ್ಟೆಡ್ ಡಾಕ್ಯುಮೆಂಟ್, ತಾವೇ ಕೃತಕವಾಗಿ ಸೃಷ್ಟಿಸಿರೋ ಡಾಕ್ಯುಮೆಂಟನ್ನು ಕೂಡ ಕೋರ್ಟ್ ಬಹಳ ಕಟುವಾಗಿ ಟೀಕಿಸಿದೆ. ನಿಮ್ಮ ಇದುವರೆಗೂ ಸರಿ ಇರೋ ಈ CCTV ರೆಕಾರ್ಡಿಂಗ್ ಸಿಸ್ಟಮ್ ಈ ಆರೋಪಿಗಳನ್ನು ತಗೊಂಡು ಬಂದ ಮೇಲೆ ಕೆಟ್ಟಿದೆಯಾ ಅನ್ನೋ ಪ್ರಶ್ನೆ ಮಾಡುತ್ತೆ. ಯಾಕೆಂದರೆ ಅದರ ಹಿಂದಿನ ದಿನಾಂಕದಲ್ಲಿ ಆಗಿರೋ ಘಟನೆಗಳು ಅವರಿಗೆ ಸಿಕ್ಕಿದ್ದಾವೆ. ಮತ್ತು ಇದಾದ ಮೇಲೆ ಅವರು ಪೊಲೀಸ್ ಸ್ಟೇಷನಿಗೆ ಹೋಗೋದು, ಬರೋದು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಅವರ ಸಂಬಂಧಿಕರು, ಊರಿನ ಗ್ರಾಮಸ್ಥರೆಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಿಲ್ಲೋದು, ಇವೆಲ್ಲ ಬೀದಿಯಲ್ಲಿರೋ CCTVನಲ್ಲಿ ರೆಕಾರ್ಡ್ ಆಗಿದೆ. ಪೊಲೀಸ್ ಸ್ಟೇಷನ್ ಒಳಗಡೆ ಇರ್ತಕ್ಕಂಥ ಲಾಕಪ್, ಈಗ ಯಾವುದೇ ಒಂದು ಪೊಲೀಸ್ ಲಾಕಪ್ನಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಅದಕ್ಕೆ ಉದ್ದೇಶ ಏನಂದರೆ ಅಲ್ಲಿರೋ ಆ ವ್ಯಕ್ತಿಗಳು ಸ್ವಯಂ ತಾವೇ ಆತ್ಮಹತ್ಯೆ ಮಾಡಿಕೊಂಡು ತಮಗೆ ತಾವೇ ಹಲ್ಲೆ ಗಾಯ ಮಾಡಿಕೊಂಡು ಪೊಲೀಸರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ಬೋದನ್ನು ತಡೆಗಟ್ಟೋದಕ್ಕೆ ಇರಬಹುದು. ಮತ್ತು ಇನ್ನೊಂದು ಉದ್ದೇಶ, ಪೊಲೀಸ್ನವರೇ ಈ ರೀತಿಯ ಹದ್ದು ಮೀರಿದ ವರ್ತನೆಯನ್ನು ಮತ್ತು ಹಿಂಸೆಯನ್ನು, ಬಲಪ್ರಯೋಗವನ್ನು, ತರ್ಡಿಗೆಗಳನ್ನು ಮಾಡಬಾರ್ದು ಅನ್ನೋ ಉದ್ದೇಶ. 2 ಸದುದ್ದೇಶದಿಂದ ಅಲ್ಲಿ CCTV ಕ್ಯಾಮ್ರಾ ಇಟ್ಟಿದ್ದಾರೆ. ಅದು ನೇರವಾಗಿ ಕಸ್ಟಡಿಯಲ್ಲಿಗೆ ಅದು ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಅದಿಲ್ಲ, ಪೊಲೀಸ್ ಸ್ಟೇಷನಲ್ಲಿ ಎಂಟ್ರೆನ್ಸ್ನಲ್ಲಿರೋ CCTV ಕ್ಯಾಮ್ರಾನು ಕೆಲಸ ಮಾಡ್ತಾ ಇಲ್ಲ. ಇದನ್ನೇ ಪ್ರಬಲವಾದ ಒಂದು ದೋಷ ಪೊಲೀಸರ ವಿರುದ್ಧ ಏನು ತನಿಖೆಯಲ್ಲಿ ಬಹಳ ಪ್ರಧಾನವಾದ ಅಂಶನ ಮಾಡಿಕೊಳ್ಳುತ್ತೆ. ಬಟ್ ಇದಿಷ್ಟೇ. ಈಗ ನಾವು ಸಾಕ್ಷಿಯನ್ನು ನಾಶ ಮಾಡಬೇಕು ಅಂತ ಹೇಳಿ ಪೊಲೀಸ್ನವರು ಪ್ರಯತ್ನ ಮಾಡೋದ್ರಲ್ಲಿ ಸಫಲರಾಗಿರ್ಬೋದು. ಆದರೆ ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರ್ಚಕ್ಕಾಗಲಿಲ್ಲ. ಅವ್ರ ವಿರುದ್ಧ ಅವರದೇ ಕಾಕಿ ಸಮವಸ್ತ್ರದಲ್ಲಿರೋ ಒಬ್ಬ ಮಹಿಳಾ ಪೊಲೀಸ್ ಪೇದೆ ಇವರು ಎಲ್ಲರ ವಿರುದ್ಧ ನಿಂತುಕೊಳ್ತಾರೆ. ಕೇವಲ 9 ಜನರು ಪೊಲೀಸ್ನವರು ಇವ್ರು ಹೊಡೆದಿದ್ದಾರೆ, ಇವ್ರಿಗೆ ಮಾತ್ರ ಮರಣದಂಡನೆ ಆಗಿದೆ, ಇವರು ಮಾತ್ರ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅಂತಿಲ್ಲ. ಆ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಹುತೇಕ ಪೊಲೀಸ್ ಅಧಿಕಾರಿಗಳು ಐದರ್ ದೇ ಆರ್ ಪಾರ್ಟಿ ಫಾರ್ ದಿ ಕ್ರೈಮ್ ಆರ್ ದೇ ಆರ್ ದ ಮ್ಯೂಟ್ ಸ್ಪೆಕ್ಟೇಟರ್ಸ್. ಅವರೇ ನೇರವಾಗಿ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಪರೋಕ್ಷವಾಗಿ ಇದನ್ನು ನೋಡಿದರೂ ಕೂಡ ನಿಲ್ಲಿಸ್ದೇನೆ ಹಾಗೆ ಹೊರಟೋಗಿದ್ದವರು ಇದ್ದಾರೆ. ಆದರೆ ಇದನ್ನು ಪ್ರತ್ಯಕ್ಷದರ್ಶಿಯಾಗಿ ಮೊದಲಿಂದನೂ, ಪ್ರಾರಂಭದಿಂದನೂ ಈ ರೀತಿ ಮಾಡಬೇಡಿ ತಡೀರಿ ಅಂತ ಹೇಳಿ ಫಿಸಿಕಲಿ ಆ ಪೊಲೀಸ್ ಅಧಿಕಾರಿಗಳನ್ನು ತಡೆಯೋದಕ್ಕೆ ಕೂಡ ಪ್ರಯತ್ನ ಮಾಡಿರೋ ಒಬ್ಬಳೇ ಮಹಿಳಾ ಕಾನ್ಸ್ಟೇಬಲ್. ಆ ಮಹಾತಾಯಿಗೆ ನಾವೆಲ್ಲರೂ ಇಡೀ ದೇಶ ಸಲ್ಯೂಟ್ ಹೊಡಿಬೇಕು. ಇವತ್ತು ಬಹಳ ಪ್ರಬಲವಾಗಿ ಅವರು ಈ ಆರೋಪಿ ಮೃತ ಅಥವಾ ಸಂತ್ರಸ್ತ ಮೃತ ಕುಟುಂಬದ 2 ಕುಟುಂಬದವರ ಪರವಾಗಿ ನಿಲ್ತಾರೆ. ಇಡೀ ಪೊಲೀಸ್ ವ್ಯವಸ್ಥೆ, ತಾವು ಒಬ್ಬ ಖಾಕಿ ವಸ್ತ್ರಧಾರಿಯಾಗಿ ಅದೇ ಸ್ಟೇಷನ್ನಲ್ಲಿ ಕೆಲಸ ಮಾಡೋ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಆಗಿ ಎಲ್ಲ ಮೇಲಧಿಕಾರಿಗಳ, ಎಲ್ಲ ಸಹೋದ್ಯೋಗಿಗಳ ವಿರುದ್ಧ ದೃಢವಾಗಿ ನಿಲ್ಲೋದು ಮತ್ತು ನ್ಯಾಯಾಲಯದಲ್ಲಿ ಚಾಚೂ ತಪ್ಪದಂತೆ ತಾನು ಏನನ್ನ ಸತ್ಯವಾಗಿ ನೋಡಿದ್ದೀನ ಅದನ್ನೆಲ್ಲ ಪ್ರಮಾಣೀಕರಿಸಿ ಹೇಳೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ, ಸವಾಲಿನ ಕೆಲಸ.
ಆ ಮಹಿಳೆ ಮೇಲೆ ಇನ್ನೆಷ್ಟು ಒತ್ತಡ ಇತ್ತೋ, ಎಷ್ಟು ಭಯಕ್ಕೆ ಒಳಪಟ್ಟಿದ್ರು, ಅವ್ರ ಮೇಲೆ ಬೆದರಿಸೋ ಹೆದರಿಸೋ ಮತ್ತು ಅವ್ರಿಗೆ ಫಿಸಿಕಲಿ ವೈಲೆನ್ಸ್ ಕೂಡ ಆಗಿದೆ ಆ ಮಹಿಳೆ ಮೇಲೆ. ಏನೂ ಅವರು ತಲೆ ಕೆಡಿಸ್ಕೊಂಡಲೇ ಇಲ್ಲ, ಬಹಳ ದೃಢವಾಗಿ ನಿಂತು. ಕುಟುಂಬದವರೇ ಬೇಡ ಅಂದರು, ಆ ಮಹಿಳೆಯ ಕುಟುಂಬದವರೇ ಬೇಡ ಅಂದರೂ ಕೂಡ ಆ ಹೆಣ್ಮಗಳು, ಆ ಮಹಿಳೆ ಇವತ್ತು ಧೈರ್ಯವಾಗಿ ನಿಂತಿದ್ಲು. ಇದರ ಜೊತೆಗೆ ಆ ಸಾಕ್ಷಿ ನುಡಿಯುವಂಥ ಸಂದರ್ಭದಲ್ಲಿ ನೋಡಿ, ಯಾವುದೇ ಒಂದು ಲಾಕಪ್ ಡೆತ್ ಆದಾಗ ಅಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಹೇಗೆ ನಡೀತೆ, ಅಂದರೆ ಪ್ರಾಥಮಿಕ ಅಥವಾ ತನಿಖೆ ವಿಚಾರಣೆ ಹೇಗೆ ನಡೆಯುತ್ತೆ, ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಒಂದೇ ನಿಮಿಷದಲ್ಲಿ ಹೇಳ್ತೀನಿ. ಇವು ಮೊದಲಿನ CRPC ಅಥವಾ ಈಗಿನ BNSS ತೆಗೆದು ನೋಡಿದ್ರೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಥವಾ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯನ್ನು ತೆಗೆದು ನೋಡಿದ್ರೆ, ಅದರಲ್ಲಿ ಪೊಲೀಸರ ವಿರುದ್ಧ ಆಪಾದನೆಗಳು ಬಂದಾಗ, ಪೊಲೀಸರು ಲಾಕಪ್ ಡೆತ್ ಆಗ, ಪೊಲೀಸರು ಲಾಕಪ್ ವೈಲೆನ್ಸ್ ಅಥವಾ ಟಾರ್ಚರ್ ಆದಾಗ, ಪ್ರಾಥಮಿಕವಾಗಿ ಅಲ್ಲಿರೋ ಯಾರ ಮೇಲೆ ಆಪಾದನೆ ಬಂದಿದೆ ಆ ಪೊಲೀಸರು ಕಡ್ಡಾಯವಾಗಿ ರಜೆ ಮೇಲೆ ಹೋಗಬೇಕು. ಇಮಿಡಿಯೇಟಾಗಿ ಆ ಜಿಲ್ಲಾ ಪೊಲೀಸ್ ಆಡಳಿತ ಅವ್ರನ್ನ ಸಸ್ಪೆನ್ಷನಲ್ಲಿ ಇಡಬೇಕು. ಅವರು ಪೊಲೀಸ್ ಚಾರ್ಜನ್ನು, ಡ್ಯೂಟಿ ಸ್ಟೇಷನ್ ಚಾರ್ಜನ್ನು ಬೇರೆಯವ್ರಿಗೆ ಕೊಡಬೇಕು. ತಕ್ಷಣವೇ ಈ ಪೊಲೀಸರ ವಿರುದ್ಧ ಜಿಲ್ಲಾ ನ್ಯಾಯಾಡಳಿತ ಒಬ್ಬ ಮ್ಯಾಜಿಸ್ಟ್ರೇಟನ್ನು ಕಳಿಸ್ಕೊಡುತ್ತೆ. ಅಲ್ಲಿಗೆ ಹೋಗಿದ್ದಾರೆ. ಇಲ್ಲೂ ಕೂಡ ಈ ಸಾತನಕುಳಂ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋದರೆ ನ್ಯಾಯಾಧೀಶರನ್ನೇ ಬೆದರಿಸಿದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ನಡೆದಿದೆ. ಇವ್ರು ಕೇಳಿರೋ ಯಾವುದೇ ಡಾಕ್ಯುಮೆಂಟ್ಗಳನ್ನು ಅವ್ರು ಕೊಡ್ತಾ ಇಲ್ಲ. ಮತ್ತು ಸ್ಥಳ ಮಹಾಜರ, ಅಲ್ಲಿರೋ ಸ್ಪಾಟ್ ಇನ್ಸ್ಪೆಕ್ಷನಿಗೆ ಹೋದಾಗ ಎಲ್ಲಿ ನಡೀತು, ಏನಾಯಿತು, ಇದನ್ನೆಲ್ಲ ಕೇಳೋದಕ್ಕೆ ಅಂತ ಅವರೆಲ್ಲ ನೋಡೋದಕ್ಕೆ ಹೋದರೆ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ, ಫೋಟೋ ತೆಗೆಯೋದಕ್ಕೆ ಮತ್ತು ನ್ಯಾಯಾಧೀಶರೇ ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದಾಗ ಅವರ ಕಾರ್ಯಾಚರಣೆಗೆ ಬೆದರಿಕೆ ಒಡ್ಡಿದ್ದಾರೆ, ತಡೆ ಒಡ್ಡಿದ್ದಾರೆ, ಅವ್ರನ್ನ ಪುಸಲಾಯಿಸಿದ್ದಾರೆ, ಆಸೆ ಆಮಿಷಗಳನ್ನು ಒಡ್ಡಿದ್ದಾರೆ. ಅದು ಆಫ್ ದ ರೆಕಾರ್ಡ್. ಬಟ್ ಆನ್ ದ ರೆಕಾರ್ಡ್ ಎಲ್ಲರೂ ಎದುರುಗಡೆನೇ ಅವರು ಅದನ್ನು ಮಾಡ್ತಿದ್ದಾರೆ, ಹೊರಗಡೆ ಜನ ನೋಡ್ತಿದ್ದಾರೆ. ಈ ಪೊಲೀಸರಿಗೆ ಕನಿಷ್ಠ ಪ್ರಜ್ಞೆನೂ ಇರಲಿಲ್ಲ, ನಾಚಿಕೆ ಮಾನ ಮರ್ಯಾದೆ ಇರಲಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಒಳಗಡೆ ನ್ಯಾಯಾಧೀಶರೊಬ್ಬರು ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಟ್ರಾನ್ಸ್ಪರೆಂಟಾಗಿ ಓಪನ್ ಆಗಿ ನ್ಯಾಯಾಧೀಶರು ಮಾಡ್ತಾರೆ. ನಮ್ಮ ನ್ಯಾಯಾಲಯದ ಕಲಾಪಗಳು ಯಾವ ಥರ ನಡೀತಾ ಇದ್ದಾವೆ ನೀವು ನೋಡಿದ್ದೀರ. ಅಷ್ಟು ಟ್ರಾನ್ಸ್ಪರೆಂಟಾಗಿ ಇದನ್ನು ತನಿಖೆಗಾಗಿ ಹೋದಾಗ ಕಿಟಕಿಯಿಂದ, ಹೆಬ್ಬಾಗಿಲಿನಿಂದ ಜನರು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅನ್ನೋ ಕನಿಷ್ಠ ನಾಚಿಕೆ ಮಾನನೂ ಆ ಸಂದರ್ಭದಲ್ಲಿ ಆರೋಪಿತ ಪೊಲೀಸ್ನವರಿಗೆ ಇರಲಿಲ್ಲ. ಹೆದರಿಸ್ತಾ ಇದ್ದಾರೆ ನ್ಯಾಯಾಧೀಶರಿಗೆ, ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಅವರಿಗೆ ತೊಂದರೆ ಕೊಡಿ. ಇದನ್ನೆಲ್ಲ ನ್ಯಾಯಾಧೀಶರು ತಮ್ಮ ಪ್ರಾಥಮಿಕ ವರದಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಿ ಮುಚ್ಚಿದ ಲಕೋಟೆಯಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಅತ್ಯಂತ ಪ್ರಬಲವಾದ ಸಾಕ್ಷಿಗಳು. ಅದಲ್ಲದೆ ತಕ್ಷಣವೇ ಮತ್ತು ಮೇಲಧಿಕಾರಿಗಳನ್ನು, ನ್ಯಾಯಾಡಳಿತದಲ್ಲಿರೋ ಮೇಲಧಿಕಾರಿಗಳನ್ನು, ಪೊಲೀಸ್ ಉನ್ನತಾಧಿಕಾರಿಗಳನ್ನು ಕರೆದು ಇದಕ್ಕೆ ವಿಶೇಷವಾಗಿ ಈ ಸ್ಟೇಷನ್ ಚಾರ್ಜನ್ನ ಬೇರೆಯವ್ರಿಗೆ ವಹಿಸಿ ಯಾರಿಗೂ ಕಡ್ಡಾಯವಾಗಿ ಒಳಗಡೆ ಹೋಗ್ದಂಗೆ ನೋಡಿಕೊಂಡು, ಮೂಮೆಂಟ್ಸ್ ವರ್ ರೆಸ್ಟ್ರಿಕ್ಟೆಡ್, ಅಲ್ಲಿ ಓಡಾಟವನ್ನು ರೆಸ್ಟ್ರಿಕ್ಟ್ ಮಾಡ್ತಾರೆ. ತಕ್ಷಣವೇ ಈ ಪೊಲೀಸರು ಬಳಸಿರುವ ನೋಡಿ, ಅವರು ಹೊಡೆಯೋದಕ್ಕೆ ಬಳಸಿರೋ ತಮ್ಮ ಥರ್ಡ್ ಡಿಗ್ರಿ ಮೆಥಡ್ನಲ್ಲಿ ಅವ್ರಿಗೆ ಹೊಡೆದಿರೋದು ಇದೆಯಲ್ಲ, ಅದನ್ನು ವಿಚಾರಿಸೋದಕ್ಕೋಸ್ಕರನೇ ಅವರು ಬಳಸಿರೋ ಲಾಠಿಗಳು ಸಾಲದು ಅಂತ ಹೊರಗಡೆಯಿಂದ ದೊಣ್ಣೆಗಳನ್ನು ತರಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಸ್ಟೇಷನ್ನಲ್ಲಿ ನಲ್ಲಿ ರಿಪೇರಿ ಮಾಡೋನು ಒಂದು ನಲ್ಲಿ ಕಳಚೋಗಿರುತ್ತೆ, ಅದನ್ನು ಮುರಿದೋಗಿರೋ ನಲ್ಲಿನ ಅಲ್ಲಿ ಬಿಸಾಡಿ ಹೊಸ ನಲ್ಲಿ ಹಾಕೋಗಿರ್ತಾರೆ. ಆ ಬಿಸಾಡಿರೋ ಪೈಪನ್ನು ತಗೊಂಡು ಬಂದು ಆ ನಲ್ಲಿ ರಾಡನ್ನ ತಗೊಂಡು ಹೊಡೆದಿದ್ದಾರೆ. ಇವರು ಬಳಸಿರೋ ಎಲ್ಲ ಆಯುಧಗಳ ಮೇಲೆ ರಕ್ತದ ಕಲೆಗಳು ಮೆತ್ಕೊಂಡಿದ್ದಾವೆ. ಆದರೆ ಪೊಲೀಸ್ನವರು ಯಾವಾಗ ಇವನು ಪ್ರಾಣ ಬಿಡ್ತಾರೆ ಅಂತ ಗೊತ್ತಾದಾಗ ಅವನನ್ನು ಆಸ್ಪತ್ರೆಗೆ ಕಳಿಸಿ ಇಲ್ಲಿ ಇಡೀ ಸ್ಟೇಷನನ್ನೇ ನೀರಿನಿಂದ ವಾಶ್ ಮಾಡಿಸಿದ್ದಾರೆ. ಆ ವಾಶ್ ಮಾಡೋದಕ್ಕೆ ರಕ್ತದ ಇದನ್ನೆಲ್ಲ ವಾಶ್ ಮಾಡೋದಕ್ಕೆ ಕರೆಸಿರೋ ವ್ಯಕ್ತಿ ಬಹಳ ಭಯಪಟ್ಟು ಅವನು ಎಲ್ಲೋ ತಪ್ಸ್ಕೊಂಡ್ಬಿಟ್ಟಿರ್ತಾನೆ. ಅವನನ್ನು ಪತ್ತೆ ಹಚ್ಚಿ ಕರ್ಕೊಂಡು ಬಂದು ಹಿಡಿದು ವಿಚಾರಣೆ ಮಾಡಿದಾಗ ನ್ಯಾಯಾಲಯದಲ್ಲಿ ಅವನ ಸಾಕ್ಷಿಯನ್ನು ಹೇಳ್ತಾನೆ. ಹೌದು, ಇದನ್ನೆಲ್ಲ ನಾನೇ ಕ್ಲೀನ್ ಮಾಡಿದೆ, ನನಗೂ ಹೊಡೆದು ಬಡ್ದು ಓಡಿಸ್ಬಿಟ್ರು, ನನ್ನ ಹೆಂಡತಿ ಮಕ್ಕಳಿಗೆಲ್ಲ ತೊಂದರೆ ಮಾಡಿದರು, ಮತ್ತು ನಾನು ಅನಿವಾರ್ಯವಾಗಿ ಹೋದೆ, ನಾನು ಡೈಲಿ ವೇಜಸ್, ನನಗೆಲ್ಲೂ ಕೆಲಸ ಇಲ್ಲ, ಹೀಗೆ ಅಂತ ಹೇಳಿ ಅವನು ಎಲ್ಲ ತಪ್ಪು ಒಪ್ಕೊಳ್ತಾನೆ. ಈ ಥರ ಒಂದೊಂದಾಗಿ ಸಾಕ್ಷಿಗಳು ಸುಳಿವುಗಳು ತೆರಿತಾ ಹೋದಾಗ ನ್ಯಾಯಾಲಯವೇ ಬೆಚ್ಚಿಬೀಳುತ್ತೆ. ತೆರೆದ ನ್ಯಾಯಾಲಯದಲ್ಲಿ ಇದ್ರ ವಿಚಾರಣೆ ನಡೆಯುವಾಗ ಮಾಧ್ಯಮದಲ್ಲಿ ಬಹಳ ವರದಿಗಳು ಬಂದ್ಬಿಟ್ಟು ಕೆಲವರು ನೋಡಿದಾಗ ಇದೆಲ್ಲ ಉತ್ಪ್ರೇಕ್ಷಿತ ವರದಿಗಳು ಅಥವಾ ಅಲಂಕಾರಿಕವಾಗಿ ಬಳಸಿದ್ದಾರೆ ಅನ್ನೋ ಟೀಕೆಗಳು ಕೂಡ ಮಾಧ್ಯಮದ ಮೇಲೆ ಬಂತು. ಆದರೆ ಯಾವಾಗ ತೀರ್ಪು ಹೊರಗೆ ಬಂತು, ತುಂಬಿದ ನ್ಯಾಯಾಲಯದಲ್ಲಿ ಓಪನ್ ಆಗಿ ಜಡ್ಜ್ನ ಅಲ್ಲಿ ಇವರು ಸೆಷನ್ ನ್ಯಾಯಾಧೀಶರು
ತಮ್ಮ ತೀರ್ಪನ್ನು ಪ್ರೊನೌನ್ಸ್ ಮಾಡಿದರು, ಓದಿದರು. ಇಡೀ ಕೇವಲ ಅಲ್ಲಿ ಆ ಮದುರೈ ನ್ಯಾಯಪೀಠ ಅಷ್ಟೇ ಅಲ್ಲ, ನ್ಯಾಯಾಲಯ ಅಷ್ಟೇ ಅಲ್ಲ, ತಮಿಳುನಾಡು ಅಷ್ಟೇ ಅಲ್ಲ, ನೆರೆಯ ನಮ್ಮ ಸುತ್ತಮುತ್ತಲು ಇಡೀ ದೇಶವೇ ಬೆಚ್ಚಿಬಿಡ್ತು. ಇದು ಮಾಧ್ಯಮದಲ್ಲಿ ಬಹು ಕಡೆ ಇದರ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ, ಟ್ರೋಲ್ ಆಗ್ತಾ ಇದ್ದಾವೆ. ಅದರಲ್ಲಿ ಉತ್ಪ್ರೇಕ್ಷೆ ಅಲಂಕಾರಿಕ ಪದಗಳಿರ್ಬೋದು, ಆದರೆ ಸತ್ಯವನ್ನು ಮರೆಮಾಚೋಕ್ಕಾಗಲ್ಲ. ಸೊ ಒಟ್ಟಾರೆಯಾಗಿ ಇವತ್ತು ನಾವು ಕಲಿತುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನದು. ಮತ್ತು ಈ ಘಟನೆಗೆ ಪೂರಕವಾಗಿ ಇನ್ನೊಂದು ಡೆವಲಪ್ಮೆಂಟು ಕರ್ನಾಟಕದಲ್ಲೂ ನಡೆದಿದೆ. ಅದೊಂದು ಅಂಶವನ್ನು ಹೇಳಲೇಬೇಕು. ಏನಂದರೆ, ನಮ್ಮಲ್ಲಿ ಪೀಪಲ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅಂತ ಇದೆ. ಪ್ರಜಾಸತ್ತಾತ್ಮಕ ಹಕ್ಕುಗಳಿಗಾಗಿ ಇರತಕ್ಕಂಥ ಒಂದು ಪ್ರಜಾಸತ್ತಾತ್ಮಕ ಸಂಘಟನೆ ಇದೆ. ಅಂದರೆ ನಾಗರಿಕರ ಹಕ್ಕುಗಳ ಸಂರಕ್ಷಣೆಗಾಗಿ ಪ್ರಜಾಸತ್ತಾತ್ಮಕ ಸಂಘಟನೆ ಅಂತ ಒಂದಿದೆ. ಇವರು ಹೈಕೋರ್ಟಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಆಡಳಿತದ ಮೇಲೆ ಹಾಕಿದ್ದಾರೆ. ಏನಂದರೆ, ಕಳೆದ 5 ಅಥವಾ 10 ವರ್ಷದಿಂದ ಎಷ್ಟು ಲಾಕಪ್ ಡೆತ್ಗಳಾಗಿದ್ದಾವೆ, ಎಷ್ಟು ಲಾಕಪ್ ಟಾರ್ಚರ್ ಮತ್ತು ವೈಲೆನ್ಸ್ಗಳಾಗಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ, ಯಾವ್ಯಾವ ಪೊಲೀಸರಿಗೆ ಏನೇನು ಕ್ರಮ ತಗೊಂಡಿದ್ದೀರಿ, ಯಾರು ತಪ್ಪಿತಸ್ಥರು, ಅವ್ರು ಎಲ್ಲಿ ಪೋಸ್ಟಿಂಗ್ ಆಗಿದೆ, ಯಾವ ಸ್ಟೇಷನಲ್ಲಿ ಇದ್ದರು, ಅವ್ರ ಮೂಮೆಂಟ್ ಏನು ಕ್ರಮ ತಗೊಂಡಿದ್ದೀರಿ, ಸಂತ್ರಸ್ತರಿಗೆ ಏನು ಪರಿಹಾರ ಕೊಟ್ಟಿದ್ದೀರಿ, ವೈದ್ಯಕೀಯ ಚಿಕಿತ್ಸೆ ಎಷ್ಟು ಕೊಟ್ಟಿದ್ದೀರಿ, ಮತ್ತು ಕಾನೂನು ಕ್ರಮ ಆಗದೇ ಇದ್ದರೆ ಇದುವರೆಗೂ ಯಾಕಾಗಿಲ್ಲ, ಈ ಒಂದು ಅಂಶಗಳ ಒಳಗೊಂಡಿರ್ತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಇವತ್ತು ಹೈಕೋರ್ಟ್ನಲ್ಲಿದೆ. ಹೈಕೋರ್ಟು ಸಂಬಂಧಪಟ್ಟಿರೋ ಎಲ್ರಿಗೂ ಮಾಹಿತಿಯನ್ನು ತಮ್ಮ ಅಫಿಡವಿಟನ್ನು ಹಾಕಬೇಕು ಅಂತ ಸಮಯ ಕೊಟ್ಟಿದೆ. ನೋಡೋಣ ಅದರ ತೀರ್ಪು, ಅದರ ವಿಚಾರಣೆ ಏನೇನು ನಡೆಯುತ್ತೆ ಅಂತ. ಈ ಥರದ ಹಲವಾರು ಪ್ರಕರಣಗಳು ಆದಾಗ ನಾಗರಿಕ ಸಮಾಜ ಬೆಚ್ಚಿ ಬೀಳುತ್ತೆ. ನೋಡಿ, ಸಾಮಾನ್ಯ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದರೆ ಇವತ್ತಿನ ಕಾಲದಲ್ಲಿ ಕಂಡುಹಿಡಿಯೋದು ಭಾಳ ಕಷ್ಟ. ಅಂಥದ್ದು ಖಾಕಿ ಸಮವಸ್ತ್ರ, ನಾಗರಿಕರ ಪ್ರಾಣ, ನಾಗರಿಕರ ಆಸ್ತಿ, ಮಾನ ಮತ್ತು ಅವರನ್ನು ಕಾಪಾಡುವ ಬಹಳ ಮಹತ್ತರವಾದ ಉದ್ದೇಶದಿಂದ ಆಯ್ಕೆಯಾಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ, ಇವರೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾದರೆ ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಆಗುತ್ತೆ. ಇಡೀ ಧರೆಗೆ ಬೆಂಕಿ ಹತ್ತಿದರೆ, ಎಲ್ಲೋ ಒಂದು ಕಡೆ ಹತ್ತಿದರೆ ಆರಿಸ್ಬೋದು, ಧರೆನೇ ಬೆಂಕಿಗೆ ಹತ್ತಿದರೆ ಏನಾಗುತ್ತೆ? ಇವತ್ತು ಪೊಲೀಸರೇ ಈ ಥರ ಮಾಡ್ತಾ ಇದ್ದರೆ ನಾಗರಿಕರು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ನೀವು ಎಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕು. ಮತ್ತು ಇಂಥ ಪ್ರಕರಣ ಆದಾಗ ನಮಗೆಲ್ರಿಗೂ ಆ ಸಾಂತನ್ಕುಳಂನಲ್ಲಿರ್ತಕ್ಕಂಥ ಆ ಪೊಲೀಸ್ ಮಹಾತಾಯಿ ಏನು ಇಡೀ ವ್ಯವಸ್ಥೆ ವಿರುದ್ಧ, ಒಂದು ಜಿಲ್ಲೆ ಅಲ್ಲ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲ, ಇಡೀ ರಾಜ್ಯದ ಪೊಲೀಸ್ ಆಡಳಿತದ ವಿರುದ್ಧ ಆಕೆ ನಿಂತು ಇಡೀ ನಾಗರಿಕ ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸಿರೋ ರೀತಿ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ಒಂದು ಮೇಲ್ಪಂಕ್ತಿ ಆಗಬೇಕು, ಒಂದು ದಾರಿದೀಪವಾಗಬೇಕು. ಇತರರಿಗೆ ಅನ್ಯಾಯ ಆದಾಗ ಕೇವಲ ಲಿಪ್ ಸಿಂಪತಿ ಮಾಡ್ದೇ ಅವರ ಬೆಂಬಲಕ್ಕೆ, ಸಂತ್ರಸ್ತರ ಪರವಾಗಿ ನಾವೆಲ್ಲರೂ ನಿಲ್ಲಬೇಕು ಅಂತ ಹೇಳ್ತಾ, ಪೊಲೀಸರು ಇನ್ಮೇಲಾದರೂ ತಮ್ಮ ಕಾರ್ಯವೈಖರಿಯನ್ನು ಬದಲಾಯಿಸ್ಕೊಳ್ಬೇಕು, ಎಲ್ಲರನ್ನೂ ಮಾನವೀಯ ದೃಷ್ಟಿಯಲ್ಲಿ ನೋಡಬೇಕು, ಎಲ್ಲರ ಹಕ್ಕುಗಳನ್ನು ರಕ್ಷಿಸಬೇಕು ಅಂತ ಇಡೀ ಪೊಲೀಸ್ ಇಲಾಖೆಯಲ್ಲಿ ಪ್ರಾರ್ಥಿಸ್ಕೊಳ್ತಾ ನನ್ನ ಉಪನ್ಯಾಸಕ್ಕೆ ಒಂದು ವಿರಾಮವನ್ನು ಹೇಳ್ತೇನೆ. ಧನ್ಯವಾದ.